ನಮ್ಮಲ್ಲಿ ಬಟಾಟೆ ಅಥವಾ ಆಲೂಗಡ್ಡೆಯಿಂದ ವಿವಿಧ ರೀತಿಯ ಖಾರ ಪದಾರ್ಥಗಳನ್ನು ಮಾಡ್ತಾರೆ. ಅದೇ ರೀತಿ ಇವತ್ತು ನಾನಿಲ್ಲಿ ಬಟಾಟೆಯಿಂದ ಸ್ಟ್ರಾಂಗ್ ಅನ್ನುವಂತಹ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಖಾರವಾಗಿರುವ ಈ ರೆಸಿಪಿ ಅನ್ನದ ಜೊತೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ ಬೇಡ, ಜಾಸ್ತಿ ಸಮಯ ಕೂಡ ಬೇಡ, ಬೇಗನೆ ಫಟಾಫಟ್ ಅಂತ ಮಾಡ್ಕೊಳ್ಬೋದು. ಹಾಗಿದ್ರೆ ಇನ್ಯಾಕೆ ತಡ, ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರು ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಯ್ ಫ್ರೆಂಡ್ಸ್, ನಾನು ಗೀತಾ, ಮಂಗಳೂರು ಮಲ್ಲಿಗೆಗೆ ಸ್ವಾಗತ. ಮೊದಲು ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಬಟಾಟೆ ತಗೊಂಡಿದ್ದೇನೆ. ಇಲ್ಲಿ 2 ಬಟಾಟೆ ಯೂಸ್ ಮಾಡಿದ್ದೇನೆ. ಹಾಗೆಯೇ ಒಂದು ದೊಡ್ಡ ಸೈಜಿನ ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಜೊತೆಗೆ ಒಂದು ದೊಡ್ಡ ಸೈಜಿನ ಈರುಳ್ಳಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು ಒಣಮೆಣಸು ತಗೊಂಡಿದ್ದೇನೆ, ಒಂದು 5-6. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಹಾಗೆಯೇ 1 ಸ್ಪೂನ್ ಕೊತ್ತಂಬರಿ ತಗೊಂಡಿದ್ದೇನೆ. ಇವೆರಡನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಕಡಿಬೇಕು. ನೋಡಿ, ಇಷ್ಟೇ, ಬರೀ 2 ವಸ್ತುವಿನಿಂದ ಈ ರೀತಿ ಮಸಾಲ ಪದಾರ್ಥವನ್ನು ತಯಾರಿಸಬೇಕು. ಇಲ್ಲಿ ಒಂದು ಬಾಣಲೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಅದು ಬಿಸಿ ಆಗ್ತಿದ್ದಾಗೆ ಇದಕ್ಕೆ ಎಣ್ಣೆ ಹಾಕಬೇಕು. ಈ ಬಟಾಟೆ ಸ್ಟ್ರಾಂಗಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ. ಈಗ ಇದಕ್ಕೆ ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಕಂದು ಬಣ್ಣ ಬರುವವರೆಗೆ ಹುರಿಬೇಕು. ಈ ರೀತಿ ಈರುಳ್ಳಿಯನ್ನು ಹುರಿದಾಗ ಈ ರೆಸಿಪಿಗೆ ಒಳ್ಳೆ ರುಚಿಯನ್ನು ಕೊಡ್ತದೆ. ನಂತರ ಇದಕ್ಕೆ ಕಟ್ ಮಾಡಿಟ್ಟಂತಹ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು. ಟೊಮೆಟೊ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಕಟ್ ಮಾಡಿರುವಂತಹ ಆಲೂಗಡ್ಡೆ ಬಟಾಟೆಯನ್ನು ಹಾಕ್ತಾ ಇದ್ದೇನೆ. ಎಲ್ಲವನ್ನು ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ನಾವು ಕಡೆದಿಟ್ಟಂತಹ ಮೆಣಸು ಮತ್ತು ಕೊತ್ತಂಬರಿಯ ಪೇಸ್ಟನ್ನು ಹಾಕುವ. ನಂತರ ಇದಕ್ಕೆ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಬಟಾಟೆ ಸ್ಟ್ರಾಂಗ್ ಅಂತ ಹೇಳಿದರೆ ನೀರಾಗಿರುವಂತಹ ಪದಾರ್ಥ ಅಲ್ಲ, ಮುದ್ದೆಯಾಗಿರುವಂತಹ ಪದಾರ್ಥ. ಹೀಗೆ ಇದನ್ನೊಮ್ಮೆ ಮೆಣಸಿನ ಪೇಸ್ಟ್ ಹಾಕಿದ ಮೇಲೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ನಾವು ಅರಿಶಿನ ಹುಡಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಈಗ ಪುನಃ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ಮೇಲೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಬೇಯಲಿಕ್ಕಿಟ್ಟ ನಂತರ ಒಂದು ಸಲ ನಡುವಲ್ಲಿ ಮುಚ್ಚಳ ತೆಗೆದು ಒಂದು ಸಲ ಚೆನ್ನಾಗಿ ಕಲಸಬೇಕು. ಯಾಕೆಂದರೆ ನೀರು ಕಡಿಮೆಯಾಗಿ ಅದು ಸೀದೋಗ್ಬೋದು. ಹಾಗೆ ಜೊತೆಗೆ ಉಪ್ಪು ಕೂಡ ಚೆಕ್ ಮಾಡಿ ಬೇಕಿದ್ರೆ ಹಾಕಿಕೊಳ್ಬೋದು. ಈಗ ಮತ್ತೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ. ಈಗ ಮುಚ್ಚಳ ತೆಗೆದು ನೋಡುವ. ನೋಡಿ, ನೀರೆಲ್ಲ ಆರಿ ಹೋಗಿ ಪದಾರ್ಥ ಮುದ್ದೆ ಆಗಿದೆ. ಬಟಾಟೆ ಚೆನ್ನಾಗಿ ಬೆಂದಿದೆ ಕೂಡ. ಈ ಪದಾರ್ಥದ ಟೆಕ್ಸ್ಚರ್ ಇರಬೇಕಾದ್ದೇ ಹೀಗೆ, ಇದಕ್ಕಿಂತ ಜಾಸ್ತಿ ಗಟ್ಟಿ ಮಾಡಲಿಕ್ಕೆ ಹೋಗಬಾರ್ದು. ನೋಡಿ ಎಷ್ಟೊಂದು ಚೆಂದ ಕಾಣ್ತದಲ್ವ, ಕಲರ್ಫುಲ್ಲಾಗಿ. ಇದರ ಕಲರ್ ನೋಡಬೇಕಾದ್ರೆ ಇದು ಸ್ಟ್ರಾಂಗ್ ಅಂತ ಅನಿಸ್ತದೆ. ನಮ್ಮಲ್ಲಿ ಹೆಚ್ಚಾಗಿ ಗಂಜಿ ಊಟಕ್ಕೆ ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಈಗ ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪು ಉದುರಿಸಿದ್ದೇನೆ. ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಮಾತ್ರ ಉದುರಿಸಿ. ಕೊತ್ತಂಬರಿ ಸೊಪ್ಪು ಇತ್ತು ಅನ್ನೋ ಕಾರಣಕ್ಕೆ ನಾನು ಹಾಕಿದ್ದೇನೆ ಅಷ್ಟೇ. ಪದಾರ್ಥಕ್ಕೆ ಕೊತ್ತಂಬರಿ ಸೊಪ್ಪು ಬೇಕೇ ಅನ್ನುವಂತೇನೂ ಇಲ್ಲ. ಈಗ ಕೊನೆಯದಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಬಟಾಟೆ ಸ್ಟ್ರಾಂಗ್ ರೆಡಿ ಆಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಕಡಿಮೆ ಸಾಮಗ್ರಿಯನ್ನು ಬಳಸಿ ಮಾಡುವಂತಹ ಒಂದು ರುಚಿಯಾದ ರೆಸಿಪಿ. ಇದು ಗಂಜಿ ಊಟದಾಗೇ ನೀರು ದೋಸೆ, ಉದ್ದಿನ ದೋಸೆ, ಚಪಾತಿ ಎಲ್ಲದಕ್ಕೂ ಇದು ಕಾಂಬಿನೇಷನ್ ಆಗ್ತದೆ.
ಆದರೆ ಸ್ವಲ್ಪ ಖಾರ ಇರೋದ್ರಿಂದ ಚಿಕ್ಕ ಮಕ್ಕಳಿಗೆ ಕೊಡುವಾಗ ನೋಡ್ಕೊಳ್ಬೇಕಾಗ್ತದೆ. ಓಕೆ ಫ್ರೆಂಡ್ಸ್, ಈ ಬಟಾಟೆ ಸ್ಟ್ರಾಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ರೈಟ್ ಸೈಡಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.